ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮಾದಿಗ ವಿರೋಧಿ ನಡೆಯನ್ನು ಖಂಡಿಸಿ ಮಾದಿಗ ಸಮುದಾಯದ ಮುಖಂಡರು ಬಳ್ಳಾರಿ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡದೆ ಈಗ ಕರ್ನಾಟಕದ ಮಾದಿಗ ಸಮುದಾಯವನ್ನು ಎಲ್ಲಾ ರೀತಿಯಿಂದಲೂ ಅಂದರೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಹಾಗೂ ಸಾಮಾಜಿಕವಾಗಿ ರಾಜಕೀಯವಾಗಿ ಮೂಲೆಗುಂಪು ಮಾಡಲಿದೆ ಮತ್ತು ಹಳೆಯ ಮಾದರಿಯ ಮೀಸಲಾತಿ 15% ಆಧಾರದ ಮೇಲೆ 56,000 ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗ ಸಮುದಾಯದ ಮುಖಂಡರಾದ KM ಜಯಗೋಪಾಲ್ ರವರು ಸರ್ಕಾರದ ನಡೆಯನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕುಡುತನಿ ಪಂಪಾಪತಿ ಹಾಗೂ ಎಚ್ ಕೆಂಚಪ್ಪರವರು ಮಾತನಾಡಿ 56,000 ಹುದ್ದೆಗಳನ್ನು ಭರ್ತಿ ಮಾಡುವ ಆದೇಶವನ್ನು ಹಿಂಪಡೆಯಬೇಕು, ಹಿಂಪಡೆಯದಿದ್ದರೆ ತೀವ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಆಕ್ರೋಶವನ್ನು ಹೊರಹಾಕಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಕೆಂಚಪ್ಪ, ಕರ್ನಾಟಕ ರಾಜ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷರು. ಈ ದಿನ ಏನು ರಾಜ್ಯಪಾಲರ ಒಂದು ಒಳ ಮೀಸಲಾತಿ ಅಂಗೀಕಾರವಾಗಿದೆ, ಇದೇ ವಿಚಾರದಲ್ಲಿ ರಾಜ್ಯ ಸರ್ಕಾರ 56,000 ಹುದ್ದೆಗಳನ್ನು ನೇಮಕಾತಿ ಮಾಡಲು ಹೊರಟಿದೆ. ಅದು 17% ನೇಮಕಾತಿ, 17% ಮೀಸಲಾತಿ ಬಿಟ್ಟು ಹಳೆ ಪದ್ಧತಿಯಲ್ಲಿ 15% ಮೀಸಲಾತಿ ಅಡಿಯಲ್ಲಿ ಈ ಹಳೆ ಉದ್ಯೋಗಗಳನ್ನು ತುಂಬಲು ಹೊರಟಿರುವುದು ತುಂಬಾ ವಿಷಾದನೀಯ. ಏಕೆಂದರೆ ರಾಜ್ಯ ಸರ್ಕಾರ ಸುಮಾರು ಹಣವನ್ನು ಖರ್ಚು ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಮಾಡಿ ಮತ್ತು ಅದರ ಪ್ರಕಾರ ಅದನ್ನು ಒಪ್ಪದೆ ರಾಜ್ಯ ಸರ್ಕಾರ 5-6% ಅಂತೆ ABC ಮಾಡಿಕೊಂಡು ಅದನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿ, ಈಗ ಅದನ್ನು ಸಹ ಮಾಡದೆ ರಾಜ್ಯಪಾಲರ ಅಂಕಿತವಾಗಿದ್ದರೂ ಸಹ ಅದನ್ನು ತಿರಸ್ಕರಿಸಿ ಎಚ್ ಸಿ ಮಹದೇವಪ್ಪನವರು ಹಳೆ ಪದ್ಧತಿಯಲ್ಲಿ ತಾವೇ ಮುಖ್ಯಮಂತ್ರಿಗಳು ಎಂಬಂತೆ ವರ್ತಿಸುತ್ತಾ ಈಗ 56,000 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿರೋದು ನಮ್ಮ ಮಾದಿಗರಿಗೆ ಮಾಡುವಂತ ತುಂಬಾ ಅನ್ಯಾಯವಾಗಿದೆ ಮತ್ತು ನೋವಿನ ವಿಷಯವಾಗಿದೆ. ಏಕೆಂದರೆ 15% ಹಳೆ ಮೀಸಲಾತಿ ಪದ್ಧತಿ ಮಾಡುವ ಆಗಿದ್ದರೆ ನಾಗಮೋಹನ್ ದಾಸ್ ವರದಿ ಯಾಕೆ ಬೇಕಾಗಿತ್ತು? ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಮಾಡಬಹುದಾಗಿತ್ತು. ಅದು 15% ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲಾ ರೀತಿಯಲ್ಲಿ ಕೊಡುವಂತ ವ್ಯವಸ್ಥೆ ನಾಗಮೋಹನ್ ದಾಸ್ ವರದಿಯಲ್ಲಿ ಇತ್ತು. ಆದ್ರೆ ಅದನ್ನು ಸರ್ಕಾರ ಯಾವುದೇ ಸಚಿವರು ಸಹ ಅದನ್ನು ತಿರುಗಿ ಸಹ ನೋಡದೆ ಗಂಟು ಬಿಚ್ಚದೆ ಬಂದಿರೋದು ಎಲ್ಲಾ ರಾಜ್ಯ ಸರ್ಕಾರಗಳು ಅದನ್ನು ಸಹ ಯಾರು ಒಪ್ಪದೆ ಅವನೂರು ವರದಿ ನೋಡಿದರು, ಅದನ್ನು ಒಪ್ಪಲಿಲ್ಲ. ಆದರೆ ಈ ಕಾಂತರಾಜ್ ವರದಿ ಸಹ ಒಪ್ಪಲಿಲ್ಲ. ಈಗ ತರಾತುರಿಯಲ್ಲಿ 15% ಹಳೆ ಮೀಸಲಾತಿಯಂತೆ ನೇಮಕಾತಿ ಮಾಡುತ್ತಿರುವುದು ತುಂಬಾ ವಿಷಾದನೀಯವಾಗಿದೆ. ಮತ್ತು ನಮಗೆ ರಾಜಕೀಯ ಮೀಸಲಾತಿ ಆಗಲಿ ಇದರಲ್ಲಿ ಕೊಟ್ಟಿರೋದಿಲ್ಲ. ಈ ಒಂದು 15% ನಮಗೇನು ಮೀಸಲಾತಿ ಅಡಿಯಲ್ಲಿ ತಂದಿರುವಾಗ 17% ರಾಜ್ಯ ಸರ್ಕಾರ ತಂದಿರುವಂತ ABC ಏನು ವರ್ಗೀಕರಣ ಮಾಡಿತ್ತು ಅದರಲ್ಲಿ ನಮಗೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಕ್ಕಾಗಿ ಮಾತ್ರ ತಂದಿತ್ತು. ಅವರಲ್ಲಿ ಬಡ್ತಿಯನ್ನು ನಿಲ್ಲಿಸಿದ್ರು. ಈಗ ಮತ್ತೆ ಹಳೆ ಮೀಸಲಾತಿ ಪದ್ಧತಿಯಲ್ಲಿ 15% ಪ್ರಕಾರ ತುಂಬಿದ್ರೆ ಮಾದಿಗರಿಗೆ ಇದು ತುಂಬಾ 35 ವರ್ಷಗಳಿಂದ ಮಾಡಿರುವಂತ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಇದರ ವಿರುದ್ಧವಾಗಿ ನಾವು ತುಂಬಾ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುತ್ತೇವೆ. ಮುಂದಿನ ದಿನಗಳಲ್ಲಿ ತುಂಬಾ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಜೈ ಮಾದಿಗ, ಜೈ ಜೈ ಮಾದಿಗ. ನೂರಾರು ಕೋಟಿಗಳ ಹಣ ವ್ಯಯ ಮಾಡಿ ರಾಜ್ಯ ಸರ್ಕಾರ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಮತ್ತೆ ಸದನದ ಎರಡೂ ಒಪ್ಪಿಕೊಂಡಿರುವ ತೀರ್ಮಾನವನ್ನ ಉಪೇಕ್ಷಿಸಿ ಸರ್ವೋಚ್ಚ ನ್ಯಾಯಾಲಯದ ಮೂಲ ಆಶಯಗಳನ್ನ ಬದಿಗೊತ್ತಿ ಸರ್ಕಾರದ ಮತ್ತು ಸಂವಿಧಾನದ ವಿರೋಧವಾಗಿ ಕೆಲವು ಬಲಾಢ್ಯ ಸಮುದಾಯಗಳನ್ನು ಓಲೈಸಲಿಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ 6-6-5 ಅನುಪಾತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಶಯಗಳನ್ನ ಗಾಳಿಗೆ ತೂರಿ ಕೇವಲ ಕೆಲವೇ ಬಲಾಢ್ಯರಿಗೆ ಮಂಡಿ ಊರಿ ಮೂಲ ಶೋಷಿತರನ್ನ ವಂಚಿಸಿರುವುದು ಇದು ಮಾದಿಗರ ಪಾಲಿಗೆ ಮರಣ ಶಾಸನವೆಂದು ಕರ್ನಾಟಕ ರಾಜ್ಯದ
ಸಮಸ್ತ ಮಾದಿಗರ ಪರವಾಗಿ ಇವತ್ತು ರಾಜ್ಯ ಸರ್ಕಾರ ಇದು ಮಾದಿಗರ ವಿರೋಧಿ ನಿಲುವು ತೆಗೆದುಕೊಂಡಿರೋದು ಅತ್ಯಂತ ಅಕ್ಷಮ್ಯ. ಕೂಡಲೇ ರಾಜ್ಯ ಸರ್ಕಾರ 56,000 ಉದ್ಯೋಗ ಅವಕಾಶಗಳನ್ನ ಹಳೆ ಮಾದರಿಯಲ್ಲಿ 15% ಮೀಸಲಾತಿ ಅಡಿಯಲ್ಲಿ ಮಾಡಲು ಹೊರಟಿರುವುದು ಈ ಮಾದಿಗರ ಪಾಲಿನ ಮರಣ ಶಾಸನಕ್ಕೆ ಸಮ ಅಂತ ಹೇಳ್ತಾ ಕೂಡಲೇ ರಾಜ್ಯ ಸರ್ಕಾರ ಸದರಿ ನಿರ್ಧಾರದಿಂದ ಹಿಂಪಡಿಬೇಕು. ಸರ್ವರನ್ನ ಒಪ್ತಕ್ಕಂತ, ಸರ್ವರನ್ನ ಸ್ಪರ್ಶಿಸ್ತಕ್ಕಂತ, ಸರ್ವರನ್ನ ಅಪ್ಪಿಸ್ತಕ್ಕಂತ ರಾಜ್ಯದ ಇದು ಒಂದು ನಿರ್ಣಯನ ಪೂರಕ ನಿರ್ಣಯ ಮಾಡಬೇಕು. ಈಗಾಗಲೇ ರಾಜ್ಯಪಾಲರು ಅಂಕಿತ ಹಾಕಿರೋದ್ರಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಆಧಾರದ ಮೇಲೆ 6-6-5 ಅನುಪಾತದಲ್ಲಿ 56,000 ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಲು ಕರ್ನಾಟಕದ ಸಮಗ್ರ ಮಾದಿಗರ ಪರವಾಗಿ ನಮ್ಮ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಅದೇ ರೀತಿಯಾಗಿ ಈಗಾಗಲೇ ಹಿಂದುಳಿದ ಜಾತಿಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲದಂತ ಸಮುದಾಯಗಳನ್ನ, ಸಣ್ಣ ಸಣ್ಣ ಸಮುದಾಯಗಳನ್ನ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸುವುದಕ್ಕಾಗಿ ಜಸ್ಟಿಸ್ ಭಕ್ತವತ್ಸಲ ಕಮಿಟಿ ಈಗಾಗಲೇ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕಾರ್ಯಾಚರಣೆಯಲ್ಲಿದೆ. ಅದೇ ರೀತಿಯಾಗಿ ಮಾದಿಗರ ರಾಜಕೀಯ ಅಸ್ತಿತ್ವಕ್ಕಾಗಿ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಸ್ಥಳೀಯ ಸಂಸ್ಥೆಗಳು, ಸಹಕಾರಿ ರಂಗದಲ್ಲಿ ಮಾದಿಗರ ಸೂಕ್ತ ಪ್ರಾತಿನಿಧ್ಯಕ್ಕಾಗಿ ಶಾಶ್ವತವಾದಂತ ಒಂದು ಪರಿಶಿಷ್ಟ ಜಾತಿ ಆಯೋಗವನ್ನ ಕರ್ನಾಟಕದಲ್ಲಿ ರಾಜಕೀಯ ನೆಲೆ ಕಾಣಿಸ್ಲಿಕ್ಕಾಗಿ ಏನು ಹಿಂದುಳಿದ ವರ್ಗದ ಜಸ್ಟಿಸ್ ಭಕ್ತವತ್ಸಲ ಮಾದರಿಯಲ್ಲಿ ಕೂಡ ಕಾಯಮವಾದಂತ ರಾಜಕೀಯ ಅಸ್ತಿತ್ವಕ್ಕಾಗಿ ಕಾಯಮವಾದ ಸಿಂಗಲ್ ಜಡ್ಜ್ ಮಾಡ್ಬೇಕಂತ ಹೇಳಿ ಕರ್ನಾಟಕದ ಸಮಗ್ರ ಮಾದಿಗರ ಪರವಾಗಿ ನಾನು ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೇನೆ. ಮತ್ತು ಇವಾಗ ರಾಷ್ಟ್ರಪತಿ ಅವ್ರ ಜೊತೆಗೆ ಅಂಕಿತ ಹಾಕಿದ ಮೇಲೆ ಈ ಒಳಮಾದಿಗ ಸಮಾಜದವರು ಅದರಲ್ಲಿ ಕ್ಯಾಬಿನೆಟ್ ನಲ್ಲಿ ಈ ಸಿದ್ದರಾಮಯ್ಯರನ್ನು ಮನವೊಲಿಸಿ ಮಾದಿಗ ಸಮುದಾಯಕ್ಕೆ ಹಳೆಯ 15% ನಲ್ಲಿ 56,000 ನೌಕರರನ್ನು ಆಯ್ಕೆ ಮಾಡಲು ಹೊರಟಿರುವ ಸರ್ಕಾರ ಇದು ಮಾದಿಗರಿಗೆ ತಲೆ ಮಾಡಲು ಹೊರಟಿರ್ತಕ್ಕಂಥ ಸರ್ಕಾರ ಅಂತಂದೇಳಿ ನಾವು ಖಂಡಿಸುತ್ತೇವೆ. ಈ 35 ವರ್ಷಗಳಿಂದ ಸತತವಾಗಿ ಹೋರಾಟಕ್ಕೆ ಬೆಂಬಲಿಸಿದೆ ಮಾದಿಗರ ವಿರೋಧಿ ಎಂದೇ ಬೆಂಬಲಿಸುತ್ತಾ ಬಂದಿರತಕ್ಕಂಥ ಒಲೆ ಮಾದಿಗರು, ಖರ್ಗೆ ಆಗಿರ್ಬೋದು, ಮಾದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅವರೆಲ್ಲರೂ ಈ ಹೋರಾಟಕ್ಕೆ ವಿರೋಧಿಗಳಾಗಿದ್ದಾರೆ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ, ನಾವು ಛಲವಾದಿ ಸಮಾಜದ ವಿರುದ್ಧವೇ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೇವೆ.